ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದು. ಆಮೇಲೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಪೀಟರ್. ಇಂಥ ಒಂದು ಅದ್ಭುತ ಕಲ್ಪನೆಗೆ ಈಗ ಜೀವ ತುಂಬ್ತಾ ಇದ್ದಾರೆ. ಏಕೆಂದರೆ ನಮ್ಮ ನಟಿಯರು ಅಂದರೆ ಆಲ್ ಮೈ ಕೊಲೀಗ್ಸ್ ಬರೀ ನಟನೆ ಮಾತ್ರ ಅಲ್ಲ, ಅವರು ಎಲ್ಲದರಲ್ಲೂ ಗಟ್ಟಿಗೀತಿರು, ಎಲ್ಲದರಲ್ಲೂ ಸೈ ಅನ್ನಿಸ್ಕೊಳ್ಳೋವಂಥ ಒಂದು ಶಕ್ತಿ, ಆ ಧೈರ್ಯ ಸ್ಥೈರ್ಯ ಅವರಲ್ಲಿದೆ. ಸೊ ಇವಾಗ ನಟನೆ ಅಲ್ಲದೆ ಇವಾಗ ಆಟದಲ್ಲೂ ಅವರು ಗೆದ್ದು ತೋರಿಸ್ತಾರೆ. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಆಲ್ ದ ಬ್ಯೂಟಿಫುಲ್ ಲೇಡೀಸ್. ಏಕೆಂದರೆ ಅವರನ್ನು ಬರೀ ನಾವು ತೆರೆ ಮೇಲೆ ಎಲ್ಲರೂ ತೆರೆ ಮೇಲೆ ನೋಡಿರ್ತೀವಿ, ಆದರೆ ಅವ್ರಿಗೆ ಇನ್ನೊಂದು ಶಕ್ತಿ ಇದೆ, ಅವರ ಇನ್ನೊಂದು ಮುಖ. ಯಾಕೆಂದರೆ ಐ ಆಮ್ ಶ್ಯೂರ್ ದರ್ ಆರ್ ಲಾಟ್ ಆಫ್ ಗುಡ್ ಸ್ಪೋರ್ಟ್ಸ್ ವುಮನ್ ಇನ್ ಈಚ್ ಒನ್ ಆಫ್ ದೆಮ್. ಸೊ ಅವರ ಇನ್ನೊಂದು ಕಲೆ ನೋಡುವಂಥ ಒಂದು ಅವಕಾಶ ಅದನ್ನು ಪೀಟರ್ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಅಮ್ಮ ಪಾರ್ವತಮ್ಮ ಅವರ ಒಂದು ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಟು ದ ಯೂನಿವರ್ಸ್. ಏಕೆಂದರೆ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಅವರ ಒಂದು ಗೊತ್ತಿಲ್ಲದೇನೋ ಅವರ ಒಂದು ನೆರಳಲ್ಲಿ ಬೆಳೆದು ಬಂದಿದ್ದೀನಿ. ಅವರ ಒಂದು ಅಭಯ ಹಸ್ತ ಯಾವಾಗಲೂ ನನ್ನ ಮೇಲಿದೆ. ಸೊ ಇಟ್ ಒನ್ಸ್ ಅಗೇನ್ ಶೋಸ್ ದಟ್ ಎಂಟೈರ್ ಯೂನಿವರ್ಸ್ ಈ ಒಂದು ಆ ಪವರ್ ಏನಿದೆ, ಒಂದು ಸುಪ್ರೀಂ ಪವರ್ ಏನಿದೆ, ಇಟ್ಸ್ ಕಾನ್ಸ್ಪೈರಿಂಗ್ ದಟ್ ಐ ಶುಡ್ ಆಲ್ವೇಸ್ ಬಿ ಅಂಡರ್ ಹರ್ ಗೈಡೆನ್ಸ್. ಆ್ಯಂಡ್ ಅವ್ರ ಥರ ಒಂದು ಮಹಿಳೆ, ಅಷ್ಟೊಂದು ಸಾಧನೆ ಮಾಡಿರೋವಂಥ ಮಹಿಳೆ, ಇನ್ನೊಬ್ಬ ಮಹಿಳೆಗೆ, ಎಷ್ಟೊಂದು ಜನ ಮಹಿಳೆಯರಿಗೆ, ಎಷ್ಟೊಂದು ಜನ ನಟಿಯರಿಗೆ ನಮಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಸೊ ಅವರ ಒಂದು ಲೆಗಸಿನಲ್ಲಿ ನಡ್ಕೊಂಬರೋದು ನಿಜವಾಗ್ಲೂ ಅದೃಷ್ಟ ಅಂತ ಭಾವಿಸ್ತೀನಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಅಶ್ವಿನಿ, ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದಟ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಥ್ಯಾಂಕ್ಸ್ ಅಲಾಟ್. ಮ್ಯಾಮ್, ಹಂಗಂದ್ರೆ ಇವಾಗ ನೀವು ಚಿಯರ್ ಮಾಡಬೇಕಾದ್ರೆ, ನೀವು ಬ್ರ್ಯಾಂಡ್ ಅಂಬಾಸಿಡರ್, ನಿಮ್ಮ ಟೀಮ್ಗೆ ಚಿಯರ್ ಮಾಡ್ಬೇಕಾದ್ರೆ ಏನು ಚಿಯರ್ ಮಾಡ್ತೀರಾ? ಅದಕ್ಕೇನಾದರೂ ರೆಡಿ ಮಾಡ್ಕೊಂಡಿದ್ದೀರಾ? ಇಲ್ಲ, ಬ್ಯಾಂಗಲ್ ಬಂಗಾರಿ ಮಾಡ್ತೀರಾ? ಅಲ್ಲೂ ಅದೇ ಗೊತ್ತಿರೋದು. ಕಮಾನ್ ಬ್ಯಾಂಗಲ್ ಬಂಗಾರೀಸ್ ಅಂತ. ಬ್ಯಾಂಗಲಲ್ಲಿ ಎಷ್ಟು ಸ್ಟ್ರೆಂತ್ ಮತ್ತೆ ಆ ಬ್ಯಾಂಗಲ್ ಬಂಗಾರೀಸ್ ಇನ್ಮೇಲಿಂದ ಕ್ರಿಕೆಟ್ ಬ್ಯಾಟ್ ಹಿಡಿತಿದ್ದಾರೆ. ನಾನು ಯೋಚನೆ ಮಾಡ್ತಿದ್ದೀನಿ, ಮ್ಯಾಮ್ ಅಲ್ಲೂ ಹಿಂಗೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಮಾಸ್ ಆಗಿ ಎಲ್ಲರನ್ನ ಚಿಯರ್ ಮಾಡ್ತಿರ್ತಾರೆ. ಸೊ ಅವ್ರ ಟೀಮಿಗೆ ಬರೋರೆಲ್ಲ ಫುಲ್ ಮಾಸ್ ಆಗಿ ಆಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಲ್ಲ ಮೇಡಮ್? ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಅನು, ಎಲ್ರಿಗೂ ನಮಸ್ಕಾರ. ನಾವು SWCL ಲಾಂಚ್ ಮಾಡಿದಾಗಲೇ ತುಂಬ ಮಾತಾಡಿದ್ದೀವಿ. ಅವತ್ತು ನೀವೆಲ್ಲರೂ ನಮ್ಮ ಮಾತುಗಳನ್ನು ಕೇಳಿದ್ದೀರಾ. ತುಂಬ ಖುಷಿ ಆಯಿತು. ಇವತ್ತು ಎಲ್ಲ ಟೀಮ್ಸ್ ಸೆಲೆಕ್ಷನ್ಸ್ ಆಗ್ತಿದೆ, ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಮಂಜುಳಾ ಅಮ್ಮ ಅವ್ರ ಟೀಮ್ ನನಗೆ ಸಿಕ್ಕಿರೋದು ತುಂಬ ಖುಷಿಯಾಗಿದೆ. ಒಂದೇ ಒಂದು ಮಾತು ಇವತ್ತು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೀಟರ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು, ಹಾಗೆ ಆಲ್ ದಿ ಬೆಸ್ಟ್. ಒಂದು ಒಳ್ಳೆ ಐಡಿಯಾ. ಅವ್ರು ಫಸ್ಟು ತಾರಮ್ಮ ಹೇಳಿ ನನಗೆ ಪೀಟರ್ ಫೋನ್ ಮಾಡಿದಾಗ ಅವ್ರ ತಲೆಯಲ್ಲಿ ಒಂದು ಐಡಿಯಾ ಇತ್ತು, ಮೇಡಮ್ ಹಿಂಗೆ ಅಂದ್ಕೊಂಡಿದ್ದೀವಿ, ಹಿಂಗೆ ಮಾಡಬೇಕು ಅಂತ. ಐ ಸೆಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಯಾಕಂದರೆ ಎಲ್ಲರೂ ಸಾಮಾನ್ಯವಾಗಿ ಈ ಒಂದು ಇಡೀ ಪೇಟ್ರಿಯಾರ್ಕಲ್ ವರ್ಲ್ಡಲ್ಲಿ ಬರೀ ಗಂಡಸರ ಬಗ್ಗೆ, ಅವ್ರಿಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಬಹಳ ರೇರಾಗಿ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಪೀಟರ್ಗೆ ಐಡಿಯಾ ಬಂದು ನನಗೆ ತುಂಬ ಖುಷಿಯಾಗಿ ಅವತ್ತೇ ಕಂಗ್ರ್ಯಾಚುಲೇಟ್ ಮಾಡಿದ್ದೆ. ಇವತ್ತು ನಾನು ಹೇಳಬೇಕಾಗಿರೋ ಒಂದೇ ಒಂದು ವಿಷಯ, ಆವತ್ತು ಒಂದು 3-4 ಜನ ಪೀಟರ್ಗೆ ಸಪೋರ್ಟ್ ಆಗಿ ನಿಂತಿದ್ರು. ಶರವಣ ಸರಿಂದ ಹಿಡಿದು ಸಂಜಯ್ ಗೌಡ್ರು ಇರ್ಬೋದು, ಒಂದಷ್ಟು ಜನ ನಮ್ಮ ಲಾಲ್ ಅವರೆಲ್ಲ. ಇವತ್ತು ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಸೇರಿಕೊಂಡು ಆ ಶಕ್ತಿ ಇನ್ನೂ ಜಾಸ್ತಿ ಆಗಿದೆ ಅಂತ ನೋಡಿ ಬಹಳ ಸಂತೋಷ ಆಯಿತು. ಸೊ ಪೀಟರ್ಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಅವರ ಸ್ಪಾನ್ಸರರ್ಸ್ ಇರ್ಬೋದು, ಅವ್ರ ಟೀಮ್ ಓನರ್ಸ್ ಇರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಆ್ಯಂಡ್ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ನಮ್ಮ ಅಪ್ಪು ಅವರ ಫೇವ್ರೆಟ್ ಲೈನ್, ಅದು ಖಂಡಿತ ನಿಜ. ಆ್ಯಂಡ್ ಅದು ದುಬೈಯಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚಿಯರ್ ಲೀಡಿಂಗಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಸೊ ಹಂಗಂದ್ರೆ ಅದೇ ನಿಮ್ಮ ಮಂತ್ರ ಆಗಿರುತ್ತಾ ಸ್ಟೇಡಿಯಮಲ್ಲಿ? ಏನು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳಿ? ಅದು ನನ್ನ ಲೈಫ್ಗೆ ಅದು ಮೇನ್ ಲೈನ್ ನಾನು. ಸೊ ಇದೆಲ್ಲದ್ರ ಜೊತೆ ಅಶ್ವಿನಿ ಇವತ್ತು ಬಂದು ಒಂದು ವಾಯ್ಸ್ ಜೋಡಿಸಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರೋದು ತುಂಬ ಕಷ್ಟ ಕಣ್ರಯ್ಯ ಅಂತಾರೆ, ಬಟ್ ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿ ಇವತ್ತು. ಎಸ್ ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಅನೂರು ಮಾತಾಡ್ಬೇಕಾದ್ರೆ ಹೇಳಿದ್ರು ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರಿಸೋದು ಬಹಳ ಕಷ್ಟ ಅಂತ.
ಬಟ್ ಆ ಕಷ್ಟನ ಬಹಳ ಇಷ್ಟಪಟ್ಟು ಸ್ವಲ್ಪ ದಿನಗಳ ಹಿಂದೆ ತಾರಮ್ಮ ಅವ್ರು ಮಾಡಿದ್ರು. ಅವರ ಮನೆಯಲ್ಲಿ ಯಾರು ಇರಲಿಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಅಷ್ಟು ಹೆಣ್ಮಕ್ಳನ್ನ ಒಟ್ಟಿಗೆ ಸೇರಿಸಿ ಏನು ಗಮ್ಮತ್ ಮಾಡಿದ್ರು ಅಂತಂದ್ರೆ ಇವತ್ತು ಅವರು ಎಲ್ಲರ ಶಕ್ತಿಯಾಗಿ ನಿಂತಿದ್ದಾರೆ. ತಾರಮ್ಮ, ನಿಮ್ಮ ಮಾತು, ನಿಮ್ಮ ಟೀಮ್ ಬಗ್ಗೆ ಹೇಳಿ ಪ್ಲೀಸ್. ಆಕ್ಚುಲಿ ಇದಕ್ಕೆ ತಾರಮನ್ ಬಿಗ್ ಸಪೋರ್ಟ್, ಪೀಟರ್ಗೆ ಗೈಡೆನ್ಸ್ ಎಲ್ಲಾನು. ಕರೆಕ್ಟ್, ಅವರೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಖುಷಿಯಾಗುತ್ತೆ ಜಯಂತಿ ಅಮ್ಮ ಅವರ ಟೀಮನ್ನು ನಾನು ರೆಪ್ರೆಸೆಂಟ್ ಮಾಡ್ತಿರೋದು. ಅದಕ್ಕಿಂತ ಹೆಚ್ಚಾಗಿ SWCLನ ಪೀಟರ್, ಕಾರ್ತಿಕ್ ಎಲ್ರಿಗೂ, ಹಾಗೂ ಇಲ್ಲಿನ ಟೈಟಲ್ ಸ್ಪಾನ್ಸರ್ ಸರ್ವಣ ಅಣ್ಣಂಗೆ, ಸಂಜಯ್ ಗೌಡ್ರಿಗೆ, AVR ಅವರಿಗೆ, ಕಣ್ಣನ್ ರವಿರವರಿಗೆ, ಮನೋಜ್ ಅಣ್ಣ ಮತ್ತು ನಮ್ಮ ಗಂಗಪ್ಪನವರಿಗೆ, ಮುಖ್ಯವಾಗಿ ಈ ಸ್ಥಳವನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದ್ದ ನನ್ನಣ್ಣ ಗುಪ್ತಣ್ಣ ಅವರಿಗೆ ಮತ್ತು ಅಜಯ್ ಸಿಂಗ್ ಮತ್ತು ಇಡೀ ನಮ್ಮ ಹೋಂಡಾಯಿ ಗ್ರೂಪ್ಗೆ ಮತ್ತು ಎಲ್ಲ ಮೀಡಿಯಾದವರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಬರೀ ನಾವು ಟೀಮ್ ಯಾರ್ಯಾರು ಅಂತ ಗೊತ್ತಾಗೋದು ಅಷ್ಟೇ ಅಲ್ಲ, ಟೀಮ್ ಕ್ಯಾಪ್ಟನ್ಸ್ ಯಾರು, ನಮ್ಮ ಇದಕ್ಕೆ ಟೀಮ್ಗೆ ಯಾರು ಕ್ಯಾಪ್ಟನ್ಗಳು ಬರ್ತಾರೆ, ಮತ್ತು ಜರ್ಸಿ ಲಾಂಚ್ ಇದೆ, ಅಫ್ಕೋರ್ಸ್ ವೈಸ್ ಕ್ಯಾಪ್ಟನ್ ಬರ್ತಾರೆ, ಮತ್ತು ಯಾರು ಟೀಮ್ ಮೆಂಬರ್ಸ್ಗಳು ಬರ್ತಾರೆ ಅಂತಾನು ತುಂಬ ಎಕ್ಸೈಟ್ ಆಗಿದೆ. ತುಂಬ ಖುಷಿ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಇತ್ತೀಚೆಗೆ ತುಂಬ ಅವಕಾಶಗಳು ಬರ್ತಾ ಇದೆ, ಭಾಳ ಖುಷಿ ಅನ್ಸುತ್ತೆ. ಜೊತೆಗೆ ಇದನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗೋದಿದೆಯಲ್ಲ, ಅದೊಂದು ಚಾಲೆಂಜು. ಅಫ್ಕೋರ್ಸ್ ಅದು ಪೀಟರ್ ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಭಾವಿಸಿ ಎಲ್ರಿಗೂ ಹೇಳ್ತೀನಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ತಾರಮ್ಮ ಅವರು ಅಭಿನಯ ಶಾರದೆ ಜಯಂತಿ ಅಮ್ಮ ಟೀಮ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅಮ್ಮ, ನಿಮ್ದು ಏನು ಚಿಯರ್ಲಿ ಹೆಂಗೆ ಮಾಡ್ತೀರಾ ನೀವೇನಾದರೂ ಕೊಡಿ ಪೀಟರ್ ಅವರೇ. ಹಾಂ, ಫಸ್ಟ್ ಹೇಳಿ ಸುಧಾರಣೆ ಮ್ಯಾಮ್. ಹೆಂಗೆ ನಮ್ಮ ಹೆಣ್ಮಕ್ಳಿಗೆ ಚಿಯರ್ಸ್ ಏನು ಬೇಡ ಕಣಿಮ್ಮ. ಚಿಯರ್ಸ್ ಅಲ್ಲ, ಚಿಯರ್ಸ್ ಸಾಯಂಕಾಲ ಮಾಡೋದು, ಅಂದ್ರೆ ಇದು ಚಿಯರ್ ಮಾಡ್ತಾರಲ್ಲ, ಕಮ ಅದೇನೆ ಚಿಯರ್ ಗರ್ಲ್ ಅಂತೆಲ್ಲ ಹೇಳಿದ್ರು. ನಮ್ಮಲ್ಲಿ ಎಲ್ಲ ಬಾಯ್ಸ್ ಇಟ್ಕೊಂಡಿದೀವಿ ಅದಕ್ಕೆಲ್ಲ. ಮತ್ತೆ ಇದು ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಗರ್ಲ್ಸ್ ಇರ್ತಾರೆ, ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಬಾಯ್ಸ್ ಇಟ್ಕೊಂಡಿದೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.